ಕೃಷಿ ಸಚಿವರ ತವರಲ್ಲಿ ಇನ್ನೂ ಕೂಡ ಭತ್ತ ಖರೀದಿ ಕೇಂದ್ರ ಆರಂಭವಾಗಿಲ್ಲ. ಕಡಿಮೆ ಬೆಲೆಗೆ ದಲ್ಲಾಳಿಗಳ ಪಾಲಾಗ್ತಾ ಇದೆ ರೈತನ ಭತ್ತದ ಬೆಳೆ. ಹೀಗಾಗಿ ಮಂಡ್ಯ ಡಿಸಿ ಕಚೇರಿ ಮುಂಭಾಗ ಭತ್ತ ಒಕ್ಕಣೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತರು. ಸರ್ಕಾರದ ಧೋರಣೆಯನ್ನ ಖಂಡಿಸಿ ಬಿಜೆಪಿ ವಿನೂತನವಾಗಿ ಪ್ರತಿಭಟನೆ ನಡೆಸ್ತಾ ಇದೆ. ಅಧಿಕಾರಿ ಕೈಯಲ್ಲೇ ರಾಶಿ ಪೂಜೆಯನ್ನ ಮಾಡಿಸಿದ್ರು. ಕೂಡಲೇ ಮಂಡ್ಯದಲ್ಲಿ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹ ಕೂಡ ಮಾಡಲಾಗಿದೆ. ಸರ್ಕಾರ ಕ್ವಿಂಟಾಲ್ ಭತ್ತಕ್ಕೆ 2389 ರೂಪಾಯಿ ನಿಗದಿ ಮಾಡಿದೆ. ಆದರೆ ದಲ್ಲಾಳಿಗಳು 2000 ರೂಪಾಯಿಗಿಂತ ಕಡಿಮೆಗೆ ಖರೀದಿಯನ್ನ ಮಾಡ್ತಾ ಇದ್ದಾರೆ. ರೈತರು ಅದನ್ನ ಸ್ಟೋರೇಜ್ ಕೂಡ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಅನಿವಾರ್ಯವಾಗಿ ದಲ್ಲಾಳಿಗಳ ಮೂಲಕ ಭತ್ತ ಮಾರಾಟವನ್ನ ಮಾಡ್ತಿದ್ದಾರೆ. ಇದರಿಂದ ರೈತರಿಗೆ ಭತ್ತ ಬೆಳೆಯಲು ತಗಲುವ ಖರ್ಚು ಕೂಡ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಧುಗಳೇ, ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬನ್ನು ಬಿಟ್ಟರೆ ಅತಿ ಹೆಚ್ಚು ರೈತರು ಬೆಳೀತಕ್ಕಂಥ ಬೆಳೆ ಭತ್ತ. ಈಗಾಗಲೇ ಭತ್ತ ಕಟಾವಾಗಿ 1 ತಿಂಗಳಾಗಿದೆ. ರೈತರುಗಳು ಸಾಲ ಸೋಲವನ್ನು ಮಾಡಿ ಭತ್ತವನ್ನು ಬೆಳೆದಿರ್ತಾರೆ. ಆ ಸಾಲವನ್ನು ತೀರಿಸ್ಬೇಕಾದ್ರೆ, ಮನೆಗೆ ಕಷ್ಟ ಸುಖಕ್ಕೆ ಹಣವನ್ನು ಬಳಸಬೇಕಾದ್ರೆ ಬೆಳೆದಂಥ ಬೆಳೆಯನ್ನು ಬೇಗ ಮಾರಾಟ ಮಾಡಬೇಕು ಅಂತೇಳಿ ರೈತರ ಆಸೆ ಇರ್ತದೆ. ಪ್ರಸ್ತುತ ಜಿಲ್ಲಾಡಳಿತ, ಕಾಂಗ್ರೆಸ್ ಸರ್ಕಾರ ಎಲ್ಲೂ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ ಇದುವರೆಗೆ. ಇವರ ಉದ್ದೇಶವಾದ ಇಷ್ಟೇ, ದಲ್ಲಾಳಿಗಳಿಗೆ ಅನುಕೂಲ ಮಾಡಲಿಕ್ಕೋಸ್ಕರವೇ ಈ ಸರ್ಕಾರ ಬಂದಂತಿದೆ ಅನ್ನುವಂಥದ್ದನ್ನು ನಾವೆಲ್ಲ ರೈತರು ಮನಗಂಡಿದ್ದೇವೆ. ಈಗಾಗಲೇ ಖರೀದಿ ಕೇಂದ್ರಗಳನ್ನು ತೆಗೆದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 2396 ರೂಪಾಯಿ ಏನು ಬೆಂಬಲ ಬೆಲೆ ಇದೆ, ಆ ರೈತರಿಗೆ ಖರೀದಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಸರ್ಕಾರ. ಇದುವರೆಗೆ ಮಾಡಿಲ್ಲ. ಆಗ ದಲ್ಲಾಳಿಗಳ ಮಾರುಕೆ ಹೋಗಿ ದಲ್ಲಾಳಿಗಳಿಗೆ ಒತ್ತಾಯಕ್ಕೆ ಮಣಿದು ರೈತರು ಈಗಾಗಲೇ 1800-1900ಕ್ಕೆ ಭತ್ತವನ್ನು ಮಾರಾಟವನ್ನು ಮಾಡ್ಕೊತಾ ಇದ್ದಾರೆ. ದಯಮಾಡಿ ಈ ಕೂಡಲೇ ಆಗ್ರಹ ಮಾಡ್ತಾ ಇದ್ದೇನೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯವರೇ ಆಗಿದ್ದರು. ನಮ್ಮ ಮಂಡ್ಯ ಜಿಲ್ಲೆ ರೈತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂದರೆ ಇನ್ನು ರಾಜ್ಯದ ರೈತರ ಪರಿಸ್ಥಿತಿ ಏನು ಅಂತೇಳಿ ನಾನು ಅವ್ರು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ. ದಯಮಾಡಿ ಬಂಧುಗಳೇ,